ನನ್ನ ನಮಸ್ಕಾರ. ನಾನಿವತ್ತು ಟ್ಯಾನ್ಗ್ರಾಮ್ ಕಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, ನಮ್ಮ ತರಗತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಸುಲಭವಾಗಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ಮುಖ್ಯವಾಗಿ ನಾವು ಟ್ಯಾನ್ಗ್ರಾಮ್ ಕಿಟ್ಟಲ್ಲಿ ಏನಿರ್ತದೆ ಅನ್ನೋದನ್ನು ತಿಳ್ಕೋಬೇಕು. ಟ್ಯಾನ್ಗ್ರಾಮ್ ಅಂದರೆ ಒಂದು ಚೌಕಾಕಾರದ ಒಂದು ಭಾಗ. ಈ ಚೌಕಾಕಾರದಲ್ಲಿ 7 ಭಾಗಗಳಿರ್ತವೆ. ಚೌಕಾಕಾರದ ಹಾಳೆ ಇರ್ಬೋದು, ಅಥವಾ ಮರದ ತುಂಡಿರ್ಬೋದು, ಅಥವಾ ಟ್ಯಾನ್ಗ್ರಾಮ್ ಕಿಟ್ ಅಂತಲೇ ಸಿಗುತ್ತೆ. ಅದರಲ್ಲಿ ಏನಿರುತ್ತಂದರೆ ಈ ಚೌಕಾಕಾರವನ್ನು 7 ಭಾಗಗಳಾಗಿ ಕಟ್ ಮಾಡ್ತಾರೆ. 7 ಭಾಗದಲ್ಲಿ 2 ದೊಡ್ಡ ತ್ರಿಭುಜ ಇರ್ತದೆ, ಆಮೇಲೆ 2 ಚಿಕ್ಕ ತ್ರಿಭುಜ ಇಲ್ಲಿದೆಯಲ್ಲ ಇವೆರಡು, ಆಮೇಲೆ ಒಂದು ಮಧ್ಯಮ ಗಾತ್ರದ ತ್ರಿಭುಜ, ಒಂದು ಚೌಕ, ಒಂದು ಸಮಾನಾಂತರ ಚತುರ್ಭುಜ. ಇವಿಷ್ಟು ಭಾಗವನ್ನು ನಾವು ಒಂದೇ ಚೌಕಾಕಾರದಲ್ಲಿ ಈ ರೀತಿಯಾಗಿ ಬರೋ ಥರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ಬಣ್ಣದ ಹಾಳೆಗಳ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 4 ಬಣ್ಣದ ಹಾಳೆಗಳನ್ನು ತೊಗೊಂಡಿದ್ದೀನಿ. ಈ 4 ಬಣ್ಣದ ಹಾಳೆಗಳು ಚೌಕಾಕಾರದಲ್ಲೇ ಇರಬೇಕು. ಇದು ಆ್ಯಕ್ಚುಲಿ ಫಸ್ಟು ಆಯತಾಕಾರದಲ್ಲಿತ್ತು, ಅದನ್ನು ನಾನು ಚೌಕಾಕಾರಕ್ಕೆ ಕತ್ತರಿಸ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ನಾನು 2 ದೊಡ್ಡ ತ್ರಿಭುಜಗಳನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ, ತ್ರಿಭುಜವನ್ನು ರೆಡಿ ಮಾಡುವಾಗ ಯಾವ ರೀತಿಯಾಗಿ ನಾವು ಮಾಡೋದು. ಫಸ್ಟ್ ಇದೊಂದು ಚೌಕಾಕಾರದ ಹಾಳೆ. ಈ ಹಾಳೆಯನ್ನು ಮೊದಲು ಸಮನಾಗಿ 2 ಭಾಗ ಆಗೋ ಥರ, ಅಂದರೆ ಆಯತಾಕಾರದಲ್ಲಿ ಆಗೋ ಥರ ಈ ರೀತಿಯಾಗಿ ಮಡ್ಚ್ಕೊಳ್ಬೇಕು. ಇಲ್ಲಿ ಮಡ್ಚ್ಕೊಂಡಾಗ ನಮ್ಗೆ ಏನು ಸಿಗುತ್ತೆ, ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಕಾಣ್ತಾ ಇದೆ. ಈ ಗೆರೆಗೆ ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ಈ ಥರ ಶೇಪ್ ಬರೋ ಥರ ಮಡ್ಚಬೇಕು. ಕರೆಕ್ಟಾಗಿ ಈ ಗೆರೆಗೆ ಈ ಭಾಗ ಟಚ್ ಆಗಬೇಕು. ಹಾಗೆ ಈ ಕಡೆಯಿಂದನೂ ಸೇಮ್ ಅದೇ ಥರನೇ ಮಡ್ಚ್ಕೊಳ್ಬೇಕು. ಇದನ್ನು ಮಡ್ಚಿದ ನಂತರ ಇದನ್ನು ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಮಡ್ಚಬೇಕು. ಆಮೇಲೆ ಹೀಗೆ ಮಡ್ಚಿದ ನಂತರ ಇದನ್ನು ಏನು ಮಾಡಬೇಕು ಅಂದರೆ ಈ ತುದಿಯನ್ನು ಈ ಭಾಗದವರೆಗೆ ತಗೊಂಡು ಹೋಗ್ಬೇಕು. ಅಂದರೆ ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ಥರ ನಾವು ಅದನ್ನು ಮಡ್ಚ್ಕೊಳ್ಬೇಕು. ಹೀಗೆ ಮಡ್ಚ್ಕೊಂಡಾಗ ಈ ರೀತಿ ಕಾಣ್ತಾ ಇದೆ ನಮಗೆ. ನೋಡಿ, ಈ ರೀತಿ ಕಾಣ್ತಾ ಇದೆ. ಇಲ್ಲೇನು ಮಾಡಬೇಕು, ಈ ಭಾಗ ಇದೆಯಲ್ವಾ, ಇದನ್ನು ಇದ್ರ ಒಳಗಡೆ ನೀಟಾಗಿ ಹಾಕಬೇಕು. ನೋಡಿ, ನಿಧಾನವಾಗಿ ನಾವು ನೀಟಾಗಿ ಜೋಡಿಸ್ಕೋಬೇಕು. ಹಾಳೆಗಳನ್ನು ನಾವು ಕತ್ರಿಯಿಂದಲೇ ಕಟ್ ಮಾಡಬೇಕು. ಕೈಯಲ್ಲಿ ಕಟ್ ಮಾಡಿದರೆ ನಮಗೆ ಎಡ್ಜಲ್ಲಿ ಕರೆಕ್ಟಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ಕತ್ರಿಯಲ್ಲೇ ಕಟ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಆಕೃತಿಗಳು ರೆಡಿ ಆಗ್ತವೆ. ಈಗ ಒಂದು ದೊಡ್ಡ ತ್ರಿಭುಜ ರೆಡಿ ಆಯಿತು. ಹಾಗೆ ಇನ್ನೊಂದು ದೊಡ್ಡ ತ್ರಿಭುಜವನ್ನು ನಾನು ಸೇಮ್ ಅದೇ ಮೆಥಡಲ್ಲಿ ರೆಡಿ ಮಾಡ್ತೀನಿ. ನೋಡ್ತಾ ಇರಿ. ಓಕೆ, ಈಗ ನಮಗೆ 2 ದೊಡ್ಡ ತ್ರಿಭುಜಗಳು ರೆಡಿ ಆದವು. ಈಗ ಮುಂದಿನ ಆಕೃತಿ ಅಂದರೆ 2 ಚಿಕ್ಕ ತ್ರಿಭುಜಗಳು. 2 ಚಿಕ್ಕ ತ್ರಿಭುಜ ಮಾಡಬೇಕಂದ್ರೆ ಈ ಚೌಕಾಕಾರದ ಹಾಳೆಯನ್ನು ಸೇಮ್ ಅದೇ ಥರನೇ ಮಡ್ಚ್ಕೊಳ್ಳೋದು. ಆದರೆ ಇದನ್ನೇನು ಮಾಡಬೇಕಂದ್ರೆ ಕಟ್ ಮಾಡಬೇಕು ಮಧ್ಯದಲ್ಲಿ. ಓಕೆ, ಈಗ ಕಟ್ ಮಾಡಿದ್ದೀನಿ. 2 ಭಾಗ ಆಯಿತು. ಒಂದು ಭಾಗವನ್ನು ಹಾಗೆ ಇಟ್ಕೊಳ್ಬೇಕು, ಇನ್ನೊಂದು ಭಾಗವನ್ನು ಮತ್ತೆ 2 ಚೌಕವನ್ನಾಗಿ ಕಟ್ ಮಾಡ್ಕೊಳ್ಳೋದು. ಈ ಥರ ಕಟ್ ಮಾಡಿಕೊಂಡು ಓಕೆ, ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದನ್ನು ಕೂಡ, ಇದು ಚೌಕಾಕಾರ ಭಾಗ ಸಿಕ್ತು. ಇದನ್ನು ಕೂಡ ಈಗ ದೊಡ್ಡ ತ್ರಿಭುಜ ಯಾವ ರೀತಿಯಾಗಿ ಮಾಡಿದ್ದೀನೋ ಸೇಮ್ ಅದೇ ಮೆಥಡಲ್ಲಿ ಚಿಕ್ಕ ತ್ರಿಭುಜವನ್ನು ರೆಡಿ ಮಾಡ್ಕೊಳ್ಳೋದು. ಸೇಮ್ ಮೆಥಡ್ ಈ ರೀತಿಯಾಗಿ ಮಡ್ಚೋದು.
ಇದೇ ರೀತಿಯಾಗಿ ಇನ್ನೊಂದು ಸಣ್ಣ ತ್ರಿಭುಜವನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ಓಕೆ, 2 ದೊಡ್ಡ ತ್ರಿಭುಜ ರೆಡಿ ಆಯಿತು, ಹಾಗೆ 2 ಚಿಕ್ಕ ತ್ರಿಭುಜ ರೆಡಿ ಆಯಿತು. ಅಂದರೆ ಇದರಲ್ಲಿ 7 ಬಿಲ್ಲೆಗಳಲ್ಲಿ 4 ಬಿಲ್ಲೆಗಳು ಈಗಾಗಲೇ ರೆಡಿಯಾಗಿದೆ. ಮುಂದಿನ ಬಿಲ್ಲೆ ಈ ಹಾಳೆಯನ್ನು ಕಟ್ ಮಾಡಬಾರ್ದು, ಇದನ್ನು ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಈ ರೀತಿಯಾಗಿ ಮಡ್ಚ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಬಂತು ಅಂದರೆ ಸಮನಾದ 4 ಭಾಗ ಆಗೋ ಥರ ಗೆರೆ ಬರೋ ಥರ ನಾವು ಮಡ್ಚ್ಕೋಬೇಕು. ಈಗ ನಾವು ಮಾಡ್ತಾ ಇರೋ ಆಕೃತಿ ಯಾವುದಂದರೆ ಚೌಕವನ್ನು ಮಾಡುವಾಗ ಈ ರೀತಿಯಾಗಿ ನೋಡಿ, 4 ಸಮನಾದ 4 ಭಾಗ ಬರೋ ಥರ, ಅಂದರೆ ಈ ರೀತಿಯಾಗಿ ಗೆರೆಗಳು ಬರೋ ಥರ ನಾವೇನು ಮಾಡಬೇಕು, ಮಡಚಬೇಕು. ಹಾಗೆ ಹೀಗೆ ಈ ಥರ ಹೇಗೆ ನಾವು ಮಡ್ಚ್ಕೊಂಡಿದ್ವೋ ಇದೇ ರೀತಿ ಸೇಮು ಉದ್ದವಾಗಿ ಈ ಥರ ಮತ್ತು ಈ ಥರ ಗೆರೆ ಬರೋ ಥರ ಮಡ್ಚ್ಕೋಬೇಕು. ಈಗ ಕಾಣ್ತಾ ಇದೆಯಲ್ಲ, ನಮಗೆಲ್ಲ ಬಾಕ್ಸ್ಗಳು ಕಾಣ್ತಾ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಒಂದು ಭಾಗವನ್ನು ಈ ರೀತಿಯಾಗಿ ಮಡ್ಚ್ಕೋಬೇಕು. ಆಮೇಲೆ ಇದನ್ನು ಮತ್ತೆ ಈ ಥರ ಮಡ್ಚೋದು, ಮತ್ತು ಇಲ್ಲಿ ಹೀಗೆ ಇದನ್ನು ಈ ಥರ ಮಡ್ಚೋದು. ಆಮೇಲೆ ಇನ್ನು ಉಳಿದಿರುವಂತಹ ನೋಡಿ, ಇಲ್ಲಿ ಸ್ವಲ್ಪನೂ ಕೂಡ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂತು ಅಂದರೆ ಅದು ಆಕೃತಿ ಕರೆಕ್ಟಾಗಿ ಆಗೋದಿಲ್ಲ. ಇದ್ರ ಒಳಗಡೆ ಹಾಕಬೇಕು ಇದನ್ನು. ಓಕೆ, ಇವಾಗ ಇದನ್ನು ಇದ್ರ ಒಳಗಡೆ ನೀಟಾಗಿ ಹಾಕಿದರೆ ನಮಗೆ ಒಂದು ಚೌಕ ಸಿಗ್ತದೆ. ಚೌಕ ಅಥವಾ ವರ್ಗ ಅಥವಾ ಸ್ಕ್ವೇರ್ ಏನು ಬೇಕಾದರೂ ಅನ್ಬೋದು. ಓಕೆ, ಚೌಕ ರೆಡಿ ಆಯಿತು. ಓಕೆ, ನೆಕ್ಸ್ಟು ಇನ್ನು ಲಾಸ್ಟ್ ಒಂದು ಚೌಕ ಉಳಿದಿದೆ ನಮ್ಮ ಹತ್ರ. ಆದರೆ ಇದರಲ್ಲಿ ನಾವು ಒಟ್ಟು 2 ಆಕೃತಿಯನ್ನು ರೆಡಿ ಮಾಡಬೇಕು. ಒಂದು ಮಧ್ಯಮ ಗಾತ್ರದ ತ್ರಿಭುಜ, ಇನ್ನೊಂದು ಸಮಾನಾಂತರ ಚತುರ್ಭುಜ. ಅದಕ್ಕೋಸ್ಕರ ಇದನ್ನು ಸಮನಾಗಿ 2 ಭಾಗವನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಮಧ್ಯಮ ಗಾತ್ರ ತ್ರಿಭುಜವನ್ನು ರೆಡಿ ಮಾಡಿಕೊಳ್ಳುವ. ಇದಕ್ಕೆ ನಾವು ಮಾಡಬೇಕಾಗಿರೋದಂದರೆ ಸೇಮ್ ಇದನ್ನು ಕೂಡ ಸಮನಾದ 4 ಭಾಗ ಬರೋ ಥರ ಮಡ್ಚ್ಕೊಳ್ಳೋದು ಫಸ್ಟ್. ನೋಡಿ, ಈಗ ಸಮನಾದ 4 ಭಾಗ ರೆಡಿ ಆಯಿತು. ಇದನ್ನು ಈ ಥರ ಮಡ್ಚೋದು. ಥರ ಮಡ್ಚಿದ ನಂತರ ಇದನ್ನು ಹೀಗೆ ಹಾಕೋದು. ಈಗ ಇದ್ರ ಮೇಲೆ ಹಾಕಿದ ನಂತರ ಈ ಗೆರೆ ಏನು ಕಾಣ್ತಾ ಇದೆಯಲ್ಲ, ಇದೇ ಗೆರೆ ಹೀಗೆ ಮುಂದುವರೆದ್ರೆ ಇಲ್ಲಿಗೆ ಈ ಗೆರೆಗೆ ತಾಗುತ್ತೆ, ಇಲ್ಲಿ ಎಡ್ಜಲ್ಲಿ ಆ ಥರ ಬರೋ ಥರ ನಾವು ಮಡ್ಚ್ಕೋಬೇಕು. ಅದನ್ನು ಮಡ್ಚ್ಕೋಬೇಕು. ಆ ರೀತಿ ಒಂದು ಗೆರೆ ಮೂಡಬೇಕಿಲ್ಲಿ. ಅಂದರೆ ಈ ಥರ ಮಡ್ಚಿದ್ರೆ ನಮ್ಗೆ ಅದು ಕರೆಕ್ಟಾಗಿ ಸಿಗುತ್ತೆ. ಓಕೆ, ಇಲ್ಲಿ ಈ ಥರ ಒಂದು ಗೆರೆ ಸಿಕ್ತು. ಹಾಗೆ ಸೇಮ್ ಅಪೋಸಿಟ್ ಸೈಡಲ್ಲಿ ಇಲ್ಲಿ ಕೂಡ ನಮ್ಗೆ ಅದೇ ರೀತಿಯಾದಂಥ ಒಂದು ಗೆರೆ ರಚನೆ ಆಗಬೇಕು. ಓಕೆ, ಈಗ ಗೆರೆ ಸಿಕ್ತು. ಈಗ ಇದನ್ನೇನು ಮಾಡೋದು ಅಂತಂದರೆ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ಅಂದರೆ ಒಂದು ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜ ಬರೋ ಥರ ಮಡ್ಚ್ಕೊಳ್ಳೋದು. ಹೀಗೆ ನೋಡಿ, ಈಗ ನಾವು ಏನು ಮಾಡ್ಕೊಂಡ್ವಿ, ಈ ಥರ ಇತ್ತು, ಇದನ್ನು ಹಿಂಗೆ ಓಪನ್ ಮಾಡ್ಕೊಂಡ್ವಿ, ಇದನ್ನು ಈ ರೀತಿಯಾಗಿ ಮಡ್ಚ್ಕೊಂಡ್ವಿ. ಈಗ ಈ ತ್ರಿಭುಜವನ್ನು ಈ ತ್ರಿಭುಜದೊಳಗಡೆ ಹಾಕೋದು. ನೋಡಿ, ಈ ಥರ ಹಾಕೋದು. ಹೀಗೆ ಹಾಕಿದ ಮೇಲೆ ಇನ್ನು ಉಳಿದಿರೋ ಭಾಗ ಇರುತ್ತಲ್ವ, ಈ ರೀತಿಯಾಗಿ ಮಡ್ಚೋದು. ಇದನ್ನು ನೀಟಾಗಿ ಈ ಪಾಕೆಟ್ ಒಳಗಡೆ ಹಾಕೋದು.
ಹಾಗೆ ಇಲ್ಲಿ ಕೂಡ ಸೇಮ್. ಈಗ ನಮಗೆ ಮಧ್ಯಮ ಗಾತ್ರದ ತ್ರಿಭುಜ ರೆಡಿ ಆಯಿತು. ಈಗ ಉಳಿದಿರೋದು ಕೊನೆಯದಾಗಿ ಸಮಾನಾಂತರ ಚತುರ್ಭುಜ. ಇದನ್ನು ಸಹ ಸಮನಾದ 4 ಭಾಗ ಬರೋ ಥರ ಮಡ್ಚ್ಕೊಳ್ಬೇಕು. ಓಕೆ, ಇದು ರೆಡಿ ಆದ ನಂತರ ಈಗ ಮಾಡುವಂಥ ಮೊದಲನೇ ಕೆಲಸ ಏನಂದರೆ ಫಸ್ಟ್ ಈ ರೀತಿಯಾಗಿ ಮಡ್ಚ್ಕೊಳ್ಳೋದು. ಒಂದು ಭಾಗಕ್ಕೆ ತ್ರಿಭುಜ ಬರೋ ಥರ ಒಂದೇ ಭಾಗದಲ್ಲಿ ಮಡ್ಚ್ಕೊಳ್ಳೋದು. ಆಮೇಲೆ ಅದರ ಮೇಲೆ ಅದನ್ನು ಮತ್ತೊಂದು ಭಾಗದ ಮೇಲೆ ಬರೋ ಥರ ಮಡ್ಚ್ಕೊಳ್ಳೋದು. ಇಷ್ಟು ಮಡ್ಚಿದ ನಂತರ ಇದ್ರದ್ದು ಅಪೋಸಿಟ್ ಸೈಡ್ ಇದೆಯಲ್ಲ ಈ ಕಡೆ, ಈ ತ್ರಿಭುಜ ಭಾಗವನ್ನು ಏನು ಮಡ್ಚಿದ್ವಲ್ಲ ಅದರದ್ದು ಅಪೋಸಿಟ್ ಸೈಡ್ ಈ ಕಡೆ, ಇದನ್ನು ಇದ್ರ ಮೇಲೆ ಬರೋ ಥರ ಹೀಗೆ ಮಡ್ಚ್ಕೊಂಡು ನೋಡಿ. ಈಗ ನಮಗಿಲ್ಲಿ ಸಮಾನಾಂತರ ಚತುರ್ಭುಜದ ಒಂದು ಶೇಪ್ ಕಾಣ್ತಾ ಇದೆ. ಇದನ್ನು ಏನು ಮಾಡಬೇಕು, ಹೀಗೆ ಬಿಡೋದಲ್ಲ, ಇದನ್ನು ಓಪನ್ ಮಾಡಿ ಇದನ್ನು ಒಳಗಡೆ ಹಾಕೋದು. ನಾವೇನು ಹೊರಗಡೆ ಮಡ್ಚ್ಕೊಂಡು ಗೆರೆಯನ್ನು ಮುಡ್ಸ್ಕೊಳ್ಳಿಕ್ಕಷ್ಟೇ ನಾವು ಅದನ್ನು ಹೊರಗಡೆ ಮಡ್ಚೋದು. ಈಸಿಯಾಗಿ ಈ ರೀತಿಯಾಗಿ ಒಳಗಡೆ ಹಾಕೋದು. ನೆಕ್ಸ್ಟ್ ಏನು ಮಾಡೋದು, ಮತ್ತೆ ಇದನ್ನು ಇದ್ರ ಮೇಲೆ ಇಡೋದು. ಇಲ್ಲಿ ಮತ್ತೆ ನಮಗೆ ಇಲ್ಲಿ ತ್ರಿಭುಜ ಕಾಣ್ತಾ ಇದೆ, ಬಟ್ ಇಲ್ಲಿ ಓಪನ್ ಆಗಿ ಕಾಣ್ತಾ ಇದೆ. ಇದನ್ನು ಮತ್ತೆ ಅದೇ ರೀತಿ ಸೇಮ್ ಪ್ರೊಸೀಜರು ಅದ್ರ ಮೇಲ್ಗಡೆ ಬರೋ ಥರ ಮಡ್ಚೋದು. ಮಡ್ಚಿದಾಗ ಮತ್ತೆ ಓಪನ್ ಮಾಡೋದು, ಇದನ್ನು ಒಳಗಡೆ ಈ ರೀತಿಯಾಗಿ ಹಾಕೋದು. ಮತ್ತು ನಮ್ಮ ಸಮಾನಾಂತರ ಚತುರ್ಭುಜದ ಆಕೃತಿ ಕಾಣಿಸುತ್ತೆ. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ ಇದು. ಇದನ್ನೇನು ಮಾಡಬೇಕು ಅಂದರೆ ಈ ಭಾಗ ಏನು ಉಳಿದಿದೆಯಲ್ಲ ಇದನ್ನು ಈ ರೀತಿಯಾಗಿ ಮಡ್ಚ್ಕೊಳ್ಳೋದು. ಈ ರೀತಿಯಾಗಿ ಮಡ್ಚ್ಕೊಂಡ ನಂತರ ಇದನ್ನು ಓಪನ್ ಮಾಡಿದರೆ ನಮಗೆ ಈ ಭಾಗ ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ಥರ ಕಾಣ್ತಾ ಇದೆ. ಇದನ್ನು ಕೆಳಗಡೆ ಹೋಗಬೇಕು, ಇದು ಮೇಲ್ಗಡೆ ಬರೋ ಥರ, ಅಂದರೆ ಒಟ್ಟಿನಲ್ಲಿ ಫುಲ್ ಕವರ್ ಆಗುತ್ತೆ. ಈ ಥರ ಕಾಣ್ತಾ ಇದೆ. ಇನ್ನು ಉಳಿದಿರುವಂಥ ಈ ಭಾಗ ಇದೆಯಲ್ಲ ಇದನ್ನು ಈ ಪಾಕೆಟ್ ಒಳಗಡೆ ಹಾಕೋದು. ಈಗ ನಮಗೆ ಒಂದು ನೀಟಾಗಿರುವಂತಹ ಸಮಾನಾಂತರ ಚತುರ್ಭುಜ ನಮಗೆ ರೆಡಿ ಆಯಿತು. ಓಕೆ, ಈಗ ನೋಡಿ ಟ್ಯಾನ್ಗ್ರಾಮ್ನಲ್ಲಿರುವಂತಹ 2 ದೊಡ್ಡ ತ್ರಿಭುಜ, 2 ಸಣ್ಣ ತ್ರಿಭುಜ, ಒಂದು ಸಮಾನಾಂತರ ಚತುರ್ಭುಜ, ಒಂದು ಚೌಕ, ಒಂದು ಮಧ್ಯಮ ಗಾತ್ರದ ತ್ರಿಭುಜ. ಇದು ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಏನಂತ ಅಂದರೆ ಇದು ಒಂದು ಚೌಕ ಭಾಗದಲ್ಲಿರುವಂತಹ 7 ಬಿಲ್ಲೆಗಳು ಅಂತ. ಅದು ಹೇಗೆ ಅಂತ ನೋಡಿ. ನೋಡಿ, ಟ್ಯಾನ್ಗ್ರಾಮ್ ಅಂದರೆ ಒಂದು ಚೌಕದಲ್ಲಿರುವಂತಹ 7 ಭಾಗ. ನೋಡಿ, ಈಸಿಯಾಗಿ ನಮ್ಮ ತರಗತಿಯಲ್ಲೇ ನಾವು ಕಲರ್ಫುಲ್ಲಾಗಿ ನೀಟಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈ ರೀತಿ ಎಲ್ಲರೂ ಪ್ರಯತ್ನ ಪಡಿ.